ಇಂದಿನ ವಿಡಿಯೋದಲ್ಲಿ ನಾವು ತಿಲಕನಾಥ ಮಂಜೇಶ್ವರ ಇವರು ಬರೆದ ಶೇಷ ಪ್ರಶ್ನೆ ಅನ್ನುವ ಲೇಖನದ ಪ್ರಶ್ನೋತ್ತರವನ್ನು ಗಮನಿಸೋಣ. ತಿಲಕನಾಥ ಮಂಜೇಶ್ವರ ಇವರು ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರಾಗಿದ್ದಾರೆ. ಇವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ಬಳಿಯ ಕುಂಜತ್ತೂರು ಗ್ರಾಮದಲ್ಲಿ 1947ರಲ್ಲಿ ಜನಿಸಿದರು. ಹಾಗೆ ಇವರು BCom ಪದವೀಧರರು. ತರಂಗ ವಾರಪತ್ರಿಕೆಯಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದಂತಹ ಇವರು ಹಿರಿಯ ಉಪಸಂಪಾದಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ನಾಡಿನ ಹಲವಾರು ಪತ್ರಿಕೆಗಳಲ್ಲಿ ಇವರ ಬರಹಗಳು ಪ್ರಕಟವಾಗಿವೆ. ಹಾಗೆ ಇವರು 2 ಕಾದಂಬರಿಗಳನ್ನು ರಚಿಸಿದ್ದಾರೆ, ಮರ್ಮರ ಮತ್ತು ಅನುಪಲ್ಲವಿ. ಹಾಗೆ ಗುಣಗೌರವ ಅನ್ನುವಂತಹ ಕೃತಿಯನ್ನು ಕೂಡ ಸಂಪಾದಿಸಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭ್ಯವಾಗಿದೆ. ರುಕ್ಮಿಣಿಬಾಯಿ ಸಾಹಿತ್ಯ ಪ್ರಶಸ್ತಿ, ಬೆಂಗಳೂರಿನ ಪತ್ರಕರ್ತರ ವೇದಿಕೆ ಪ್ರಶಸ್ತಿ, ಕರ್ನಾಟಕ ಜನಸೇವಾ ಸಾಹಿತ್ಯ ಪ್ರಶಸ್ತಿ, ಶ್ರೀ ಕೃಷ್ಣದೇವರಾಯ ಪ್ರಶಸ್ತಿ, ಬಲಿಯೇಂದ್ರ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ತಿಲಕನಾಥ ಮಂಜೇಶ್ವರ ಇವರಿಗೆ ಲಭಿಸಿವೆ. ಈಗ ನಾವು ಶೇಷ ಪ್ರಶ್ನೆ ಈ ಒಂದು ಲೇಖನದ ಪ್ರಶ್ನೋತ್ತರವನ್ನು ಗಮನಿಸೋಣ. ವಿದ್ಯಾರ್ಥಿಗಳೇ, 8 ಅಂಕದ 2 ಪ್ರಶ್ನೆಗಳಿವೆ. ಯಾವುದು ಅಂತ ನೋಡಿಕೊಳ್ಳಿ. ಶೇಷ ಪ್ರಶ್ನೆಯೊಂದರ ಮೂಲಕ ತನ್ನ ಕೈ ಕೆಳಗಿನ ಉದ್ಯೋಗಿಗೆ ಸಹಾಯ ಮಾಡಲು ಮೇಲಾಧಿಕಾರಿ ಹೇಗೆ ಪ್ರಯತ್ನಿಸುತ್ತಾನೆ ವಿವರಿಸಿರಿ. 2ನೇ ಪ್ರಶ್ನೆ, ಖಾಸಗಿ ಕಂಪನಿಗಳ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಾನವೀಯತೆ ಮೆರೆದ ಬಗೆಯನ್ನು ಕಥೆ ಹೇಗೆ ಚಿತ್ರಿಸಿದೆ. ಈ 2 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನೀವು ಮುಂದೆ ಹೇಳುವಂಥ ಉತ್ತರವನ್ನೇ ಬರೆಯಿರಿ. ತಿಲಕನಾಥ ಮಂಜೇಶ್ವರ ಇವರ ಪರಿಧಿ ಮೀರಿದ ಕೇಂದ್ರ ಎಂಬ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾದ ಶೇಷ ಪ್ರಶ್ನೆ ಅನ್ನುವಂತಹ ಲೇಖನದಲ್ಲಿ ಹಿಂದೆ ಜಗತ್ತಿನಾದ್ಯಂತ ಆರ್ಥಿಕ ಹಿಂಜರಿಕೆ ಕಾಣಿಸಿಕೊಂಡಾಗ ಎಷ್ಟೋ ನೌಕರರು ಅನಿರೀಕ್ಷಿತವಾಗಿ ಉದ್ಯೋಗಗಳನ್ನು ಕಳೆದುಕೊಳ್ಳಬೇಕಾಯಿತು. ಅಂತಹ ಸಂದರ್ಭದಲ್ಲಿ ಮೇಲಾಧಿಕಾರಿಯೊಬ್ಬ ಮಾನವೀಯತೆಯಿಂದ ನಡೆದುಕೊಂಡಂತಹ ಬಗೆಯನ್ನು ಈ ಒಂದು ಲೇಖನದಲ್ಲಿ ನಾವು ಕಾಣಬಹುದು. ಲೇಖಕರು ಹೇಳುತ್ತಾರೆ, ಮಹಾಭಾರತದಲ್ಲಿ ದ್ರೌಪದಿ ಕೇಳಿದ ಪ್ರಶ್ನೆಯನ್ನೇ ಈಗ ಆಧುನಿಕ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೇಳಿದರೆ ಏನಾಗುತ್ತದೆ. ಯುಧಿಷ್ಠಿರ ಜೂಜಿನಲ್ಲಿ ತಾನು ಮೊದಲು ಸೋತು ಆಮೇಲೆ ತನ್ನನ್ನು ಪಣಕ್ಕೊಡ್ಡಿ ಸೋತನೆ, ಅಥವಾ ಮೊದಲು ನನ್ನನ್ನು ಸೋತು ಆಮೇಲೆ ತನ್ನನ್ನು ಪಣಕ್ಕೆ ಒಡ್ಡಿದನೆ. ಇದು ಮಹಾಭಾರತದಲ್ಲಿ ಬರುವಂತಹ ದ್ರೌಪದಿಯ ಪ್ರಶ್ನೆ. ಅವಳ ಪ್ರಶ್ನೆಗೆ ಆಗ ಯಾರೂ ಕೂಡ ಉತ್ತರ ಕೊಡಲಿಲ್ಲ. ಆದರೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟರ್ ಪ್ರಶ್ನೆಗೆ ಉತ್ತರಗಳು ಅನೇಕವಾದುದೇ ಸಮಸ್ಯೆಗೆ ಕಾರಣವಾಯಿತು. ದ್ರೌಪದಿಯ ಆ ಪ್ರಶ್ನೆಯೇ ಆಧುನಿಕ ಮ್ಯಾನೇಜ್ಮೆಂಟ್ ವಿಜ್ಞಾನದ ಮೂಲಭೂತ ತತ್ವಗಳಲ್ಲಿ ಒಂದು ಎಂದು ಪರಿಗಣಿತವಾಗಬಲ್ಲ ಅರ್ಹತೆಯುಳ್ಳದ್ದು. ಆದರೂ ಅದನ್ನು ಹಾಗೆಂದು ಯಾರಿಗೂ ಅನಿಸದೇ ಹೋದದ್ದೇ ಒಂದು ಸೋಜಿಗ. 1.5 ವರ್ಷಗಳಷ್ಟು ಹಿಂದೆ ರಿಸೆಷನ್ ಆರಂಭವಾಗಿರಲಿಲ್ಲ. ರಿಸೆಷನ್ ಅಂದರೆ ಹಿಂಜರಿತ. ಅಲ್ಲೋ ಎಲ್ಲೋ ಒಂದಿಬ್ಬರು ಅರ್ಥಶಾಸ್ತ್ರಜ್ಞರಿಗೆ ಅದರ ವಾಸನೆ ಬಡಿದಿರಬೇಕು. ಅವರು ಚಾನೆಲ್ಗಳ ಕಣ್ಣಿಗೆ ಬಿದ್ದಿರಲಿಲ್ಲ. ಪತ್ರಿಕೆಗಳು ಅವರ ಗೋಜಿಗೆ ಹೋಗಿರಲಿಲ್ಲ. ಸಾಫ್ಟ್ವೇರ್ ಕಂಪನಿಗಳು ಲಾಭದ ಕುದುರೆಯೇರಿ ದೌಡಾಯಿಸುತ್ತಿದ್ದವು. ಟೆಕ್ಕಿಗಳನ್ನು ಹಿಡಿಯುವವರೇ ಇರಲಿಲ್ಲ. MBAಗಳಿಗೂ ಎಲ್ಲಿಲ್ಲದ ಬೇಡಿಕೆ. ವರ್ಷದಲ್ಲಿ 4 ಸಲ ಕಂಪನಿಗಳು ತಮ್ಮ 3 ತಿಂಗಳ ಲಾಭಾಂಶವನ್ನು ಪ್ರಕಟಿಸುತ್ತಿದ್ದುದಲ್ಲದೆ ಡಿವಿಡೆಂಡ್, ಬೋನಸ್, ಷೇರುಗಳನ್ನು ನೀಡುವುದು ನಡೆದೇ ಇರುತ್ತಿತ್ತು. ಷೇರುಗೂಳಿ ಮೇಲ್ಮುಖವಾಗಿ ಗುಟುರು ಹಾಕುತ್ತಿತ್ತು. ಕ್ರಿಸ್ಟಲ್ ಸೊಲ್ಯೂಷನ್ಸ್ ವೈಸ್ ಪ್ರೆಸಿಡೆಂಟ್ ರವೀಂದ್ರನಾಥನನ್ನು ಕಾಡುತ್ತಿದ್ದುದು ಇವುಗಳಲ್ಲಿ ಯಾವೊಂದು ಅಂಶವೂ ಅಲ್ಲ. ಕಂಪನಿ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಉತ್ತಮರಲ್ಲಿ ಉತ್ತಮರನ್ನು ಆಯ್ದುಕೊಂಡು ಸಂಬಳ, ಸಾರಿಗೆ, ಇನ್ನಿತರ ಪರ್ಕ್ಸ್ಗಳನ್ನಲ್ಲದೆ ಅಂದರೆ ರಿಯಾಯಿತಿ ಅಥವಾ ಹೆಚ್ಚುವರಿ ಕೊಡುಗೆಗಳನ್ನಲ್ಲದೆ ಬಗೆ ಬಗೆಯ ಸವಲತ್ತುಗಳನ್ನು ಕೊಟ್ಟು ಕಂಪನಿಗಳಲ್ಲಿ ಉಳಿಸಿಕೊಳ್ಳುತ್ತಿದ್ದ. ಅಗತ್ಯ ಬಿದ್ದರೆ ವಿದೇಶಗಳಿಗೆ ತರಬೇತಿಗೆಂದು ಕಳಿಸಿಕೊಡುತ್ತಿದ್ದ ಕಂಪನಿಯಲ್ಲಿ ಅವನ ಮಾತೇ ಕೊನೆಯದು.
ಒಂದು ಉನ್ನತ ಸ್ಥಾನಕ್ಕೆ ಸೂಕ್ತ ಅಭ್ಯರ್ಥಿಯನ್ನು ಆರಿಸಬೇಕಾಗಿತ್ತು. ಅಲ್ಲಿ ಕೊನೆಗೆ ಉಳಿದ ಇಬ್ಬರು ಸರಿಸಮಾನ ಅಭ್ಯರ್ಥಿಗಳಲ್ಲಿ ಒಬ್ಬರನ್ನು ಆರಿಸುವುದು, ಅವರಿಬ್ಬರನ್ನು ಪ್ರತ್ಯೇಕಿಸುವುದು ಕಗ್ಗಂಟಾಗಿ ಬಿಟ್ಟಿತು. ಭ್ರಷ್ಟ ಮನಸ್ಸಿಗೆ ಅದು ಕಷ್ಟವಲ್ಲ, ಆದರೆ ಪ್ರಾಮಾಣಿಕರಿಗಷ್ಟೇ ಕುತ್ತಿಗೆಗೆ ಬರುವುದು. ಅರ್ಹತೆ, ಅನುಭವ, ನೈಪುಣ್ಯಗಳಲ್ಲಿ ಅವರಿಬ್ಬರೂ ಒಬ್ಬರನ್ನೊಬ್ಬರು ಬಿಟ್ಟುಕೊಡುತ್ತಿರಲಿಲ್ಲ. ಅವರಿಬ್ಬರೂ ನಿರೀಕ್ಷಿಸುವ ಸಂಬಳದ ಅಂಕೆಯೂ ಒಂದೇ, ಇಂಟರ್ವ್ಯೂನ ಫಲಿತಾಂಶವೂ ಒಂದೇ. ಇಬ್ಬರನ್ನೂ ಕೆಲಸಕ್ಕೆ ಆರಿಸಿಕೊಳ್ಳುವಂತಿಲ್ಲ ಒಬ್ಬರಿಗೆ ಅವಕಾಶ. ಯಾವುದೇ ಒಂದು ಮಾನದಂಡದಿಂದಲೂ ಸುಲಭವಾಗಿ ತೀರ್ಮಾನಿಸಲಾಗದ ಕೇಸ್ ಇದು. ಒಬ್ಬನನ್ನು ಆರಿಸಿದ ಮೇಲೆ ಅವನ ಕೆಲಸ ಕಂಡು ಅನಂತರ ಅತ್ಯುತ್ತಮ ಅಭ್ಯರ್ಥಿ ಕೈ ತಪ್ಪಿ ಹೋದ ಎಂದು ಪರಿತಪ್ಪಿಸಬಾರದು ಎನ್ನುವ ಮುಂದಾಲೋಚನೆ ರವೀಂದ್ರನಾಥನದು. ಇಂತಹ ಪರಿಸ್ಥಿತಿ ಈ ಹಿಂದೆ ಮ್ಯಾನೇಜ್ಮೆಂಟ್ ಗುರುಗಳಿಗೆ ತಲೆದೋರಿದ್ದಿದೆ ಎಂಬುದನ್ನು ತಿಳಿಯಲು ಮುಂದಾದ ರವೀಂದ್ರನಾಥ ಜಾಲಗಳನ್ನು ಜಾಲಾಡಿದ. ಲೈಬ್ರರಿಗಳಿಂದ ಪುಸ್ತಕಗಳನ್ನು ತರಿಸಿ ಪರಿಶೀಲಿಸಿದ. ಸ್ನೇಹಿತರ ಸಲಹೆ ಕೇಳಿದ. ವಿದೇಶ ಮ್ಯಾನೇಜ್ಮೆಂಟ್ ಗುರುಗಳನ್ನು ತನ್ನ ಸಮಸ್ಯೆಗೆ ಪರಿಹಾರವನ್ನು ಕೇಳಿದ. ಮ್ಯಾನೇಜ್ಮೆಂಟ್ ಗುರುವೊಬ್ಬ ತನ್ನ ಟ್ವಿಟ್ಟರ್ನಲ್ಲಿ ಬರೆದ ಸಲಹೆಯೂ ಸಮಸ್ಯೆಯನ್ನು ಪರಿಹರಿಸಲಿಲ್ಲ. ಹೆಚ್ಚಿನ ಮ್ಯಾನೇಜ್ಮೆಂಟ್ ಗುರುಗಳಿಗೆ ಈ ಸಮಸ್ಯೆ ಕಾಡಿದಂತಿಲ್ಲ. ಅವರೆಲ್ಲರ ಪುಸ್ತಕಗಳಲ್ಲಿ ಈ ಪ್ರಸ್ತಾಪವಿರಲಿಲ್ಲ. ಓರ್ವ ಸಮಸ್ಯೆಗೆ ಕೊಟ್ಟ ಸಲಹೆಯೂ ಸರಿ ಹೋಗಲಿಲ್ಲ. ಇಷ್ಟೆಲ್ಲ ಮಾಹಿತಿ ಸಂಗ್ರಹಿಸಿ ತನ್ನ ಮುಂದಿನ ದಾರಿ ಹುಡುಕಿಕೊಳ್ಳುವ ಬಗ್ಗೆ ಸ್ಕೆಚ್ ಹಾಕಿಕೊಳ್ಳುತ್ತಿದ್ದ ರವೀಂದ್ರನಾಥನ 3 ದಿನಗಳ ತೊಳಲಾಟಕ್ಕೆ ಪೂರ್ಣ ವಿರಾಮ ಹಾಡಿದ್ದು ಜಾಲತಾಣಗಳೂ ಅಲ್ಲ, ಪುಸ್ತಕಗಳೂ ಅಲ್ಲ, ಬರೇ ಒಂದು ಫೋನ್ ಕಾಲ್. ರವೀಂದ್ರನಾಥ ಈ ಕುರಿತು ಶ್ರಮಿಸುತ್ತಿದ್ದಾಗಲೇ ಆ ಫೋನ್ ಕಾಲ್ ಬಂದಿತ್ತು. ಆಗ ಮಧ್ಯರಾತ್ರಿ ಮೀರಿತ್ತು. ತನ್ನ ಹೆಸರು ಹೇಳಿ ಆ ತಡರಾತ್ರಿ ರವೀಂದ್ರನಾಥನಿಗೆ ಫೋನ್ ಮಾಡುತ್ತಿದ್ದದಕ್ಕೆ ಕ್ಷಮೆಯಾಚಿಸಿ, ಸರ್, ನೀವು ಪರಿಹಾರ ಸಿಗದ ಸಮಸ್ಯೆಯೊಂದರಿಂದ ಅನುಭವಿಸುತ್ತಿರುವ ಮಾನಸಿಕ ಹಿಂಸೆಯ ಅರಿವಾಯಿತು. ಅದು ಹೇಗೆ ತಿಳಿಯಿತು ಎಂಬುದನ್ನು ದಯವಿಟ್ಟು ಕೇಳದಿರಿ. ಆ ಸಮಸ್ಯೆಯನ್ನು ಬಗೆಹರಿಸಲು ಒದ್ದಾಡುತ್ತಿರುವ ನಿಮ್ಮ ಪ್ರಾಮಾಣಿಕತೆಯನ್ನು, ನಿಮ್ಮ ಜೂನಿಯರ್ಗಳ ಮೇಲಿರುವ ನಿಮ್ಮ ಕಕ್ಕುಲಾತಿಯನ್ನು ಎಷ್ಟು ಹೊಗಳಿದರೂ ಕಡಿಮೆಯೇ. ಈ ಉಭಯ ಸಂಕಟವನ್ನು ಇನ್ನು ಯಾರೇ ಆಗಿದ್ರೂ ತಮಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುತ್ತಿದ್ದರು. ಅದನ್ನು ನಿಮ್ಮಷ್ಟು ಸೀರಿಯಸ್ ಆಗಿ, ಸಿನ್ಸಿಯರ್ ಆಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಏನೇ ಕ್ರಮ ಕೈಗೊಂಡರೂ ಇಬ್ಬರಲ್ಲೊಬ್ಬರಿಗೆ ಅನ್ಯಾಯವಾಗುತ್ತದೆ ಎಂದು ನಿಮ್ಮ ಮನಸ್ಸಾಕ್ಷಿ ಈ ಕಾಲದಲ್ಲಿ ಬಹಳ ಅಪರೂಪ ಸರ್. ನಿಮ್ಮ ತೊಳಲಾಟವನ್ನು ಇನ್ನೂ ಹೆಚ್ಚು ಕಾಲ ಮುಂದುವರಿಯಗೊಡುವುದಿಲ್ಲ. ಆದ್ದರಿಂದ ನನ್ನದೊಂದು ರಿಕ್ವೆಸ್ಟ್, ನನ್ನನ್ನು ಮರೆತು ಬಿಡಿ. ಮಿಸ್ಟರ್ ಟ್ರಾಮಾದಿಂದ ಹೊರಬನ್ನಿ ಸರ್. ನಿಮ್ಮಂತಹ ಬಾಸ್ನ ಕೈ ಕೆಳಗೆ ಕೆಲಸ ಮಾಡುವ ಪುಣ್ಯವನ್ನು ನಾನು ಪಡೆದು ಬಂದಿಲ್ಲ ಎಂದಷ್ಟೇ ನನ್ನ ಅಳಲು. ಮುಂದೆಂದಾದರೂ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ಅವಕಾಶ ನನಗೆ ಒದಗಿ ಬರಲಿ ಎಂದೇ ಪರಮಾತ್ಮನಲ್ಲಿ ನನ್ನ ಬೇಡಿಕೆ. ಗುಡ್ ನೈಟ್ ಸರ್ ಎಂದಾಗ ರವೀಂದ್ರನಾಥನ ಬಾಯಿ ಕಟ್ಟಿತು, ಗಂಟಲು ಉಬ್ಬಿ ಬಂದಿತು. ಮಿಸ್ಟರ್ ಮನೀಶ್ ಎಂದು ರವೀಂದ್ರನಾಥ ಅವನನ್ನು ಮಾತಿಗೆ ಎಳೆಯಬೇಕೆನ್ನುವಷ್ಟರಲ್ಲಿ ಆತ ಮೊಬೈಲ್ ಆಫ್ ಮಾಡಿದ್ದ. ಆಮೇಲೆ ಎಷ್ಟು ಪ್ರಯತ್ನಿಸಿದರೂ ಸಂಪರ್ಕ ಸಿಗಲೇ ಇಲ್ಲ. ಅಂದು ರವೀಂದ್ರನಾಥ ನಿಶ್ಚಿಂತೆಯಿಂದ ನಿದ್ದೆ ಮಾಡಿದ. ಆದರೆ ಮಾರನೆಯ ದಿನ ಅಪಾಯಿಂಟ್ಮೆಂಟ್ ಲೆಟರ್ ಓದುವುದು ರಾಕೇಶನಿಗಲ್ಲ, ಮನೀಷ್ಗೆ. ಅವನ ಹೃದಯ ವೈಶಾಲ್ಯತೆಗೆ ರವೀಂದ್ರನಾಥ ಮನಸೋತಿದ್ದ. ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಂಡ ದಿನ ಮನೀಶ್ ರವೀಂದ್ರನಾಥ್ಗೆ ಹೊಗಳಿಕೆಯ ಸುರಿಮಳೆಗೈಯಲು ಮರೆಯಲಿಲ್ಲ. ಇಲ್ಲಿ ಮನೀಶ್ ಮಾಡಿದುದು ಟ್ರಿಕ್. ಅವನು ತನ್ನ ಸೆಂಟಿಮೆಂಟ್ಸ್ನೊಂದಿಗೆ ಆಡಿದ ಆಟ ಎನ್ನುವುದು ರವೀಂದ್ರನಾಥನಿಗೆ ಗೊತ್ತಾಗುವ ಸಂಭವವಿರಲಿಲ್ಲ. ಮನೀಶ್ಗೆ ಒಬ್ಬ ಸೈಕಾಲಜಿ ಸ್ಟಡಿ ಮಾಡುವ ಕುಶಲತೆ ಇತ್ತು. ತಾನಾಗಿಯೇ ಹುದ್ದೆ ಬಿಟ್ಟುಕೊಟ್ಟು ರವೀಂದ್ರನಾಥನ ಸೆಂಟಿಮೆಂಟಾಲಿಟಿಯೊಂದಿಗೆ ಆಟವಾಡಿ ಆತನನ್ನು ಆ ಡ್ರಾಮಾದಿಂದ ಪಾರು ಮಾಡಿದನೆಂಬ ಭಾವನೆ ಮೂಡಿಸಿಬಿಟ್ಟರೆ ಆ ಹುದ್ದೆ ತನ್ನನ್ನೇ ಹುಡುಕಿಕೊಂಡು ಬರುತ್ತದೆ ಎಂಬ ಲಾಜಿಕ್ ಅವನದು. ಅದರಲ್ಲಿ ಗೆದ್ದು ಬಿಟ್ಟ. 6 ತಿಂಗಳಲ್ಲೇ ಮನೀಶ್ ಕಂಪನಿಗೆ ಏಕಾಏಕಿ ರಾಜೀನಾಮೆ ಬರಕೊಟ್ಟು ವಿದೇಶಿ ಕಂಪನಿಯ ದೊಡ್ಡ ಹುದ್ದೆಗೆ ಹಾರುವವರೆಗೆ ರವೀಂದ್ರನಾಥನಿಗೂ ಇದು ಅರ್ಥವಾಗಲಿಲ್ಲ. ಈಗ ರವೀಂದ್ರನಾಥ ತಿರುಗಿದ್ದು ರಾಕೇಶನ ಕಡೆಗೆ. ಎಲ್ಲೋ ಕೆಲಸದಲ್ಲಿದ್ದ ಅವನನ್ನು ಹುಡುಕಿ ಅದಕ್ಕಿಂತ ದುಪ್ಪಟ್ಟಿನ ಆಫರ್ ನೀಡಿ ಎಳೆದುಕೊಂಡು ಬಂದ. ಆಗ ಶುರುವಾಯಿತು ನೋಡಿ ರಿಸೆಷನ್. ಸಣ್ಣದಾಗಿ ಕಾಣಿಸಿಕೊಂಡದ್ದು ಬೃಹದಾಕಾರವಾಗಿ ಬೆಳೆಯಿತು. ವಿದೇಶಿ ಬ್ಯಾಂಕ್ಗಳು ದಿವಾಳಿಯಾದವು.
ಆಟೋಮೊಬೈಲ್ ಇಂಡಸ್ಟ್ರಿಯ ಪಿತಾಮಹನಂತಿದ್ದ ಕಂಪನಿಯೇ ಸಹಾಯಕ್ಕಾಗಿ ಸರಕಾರದ ಕಡೆ ನೋಡಿತು. ಅವೆಲ್ಲ ಯುರೋಪ್, USA ಸೀಮಿತ ಎಂದು ನಿಶ್ಚಿಂತರಾಗಿದ್ದ ಭಾರತೀಯರಿಗೂ ಬಿಸಿ ತಟ್ಟತೊಡಗಿತು. ಸಾಫ್ಟ್ವೇರ್ಗಳಿಗೆ ಪಿಂಕ್ ಸ್ಲಿಪ್ ಅಂದರೆ ವಜಾಗೊಳಿಸುವ ಸೂಚನೆಯ ಚೀಟಿ, ಇನ್ನಿತರರಿಗೆ ಲೇ ಆಫ್ ಅನಿವಾರ್ಯವೆನಿಸಿದವರಿಗೂ ಸಂಬಳ, ಸವಲತ್ತುಗಳಲ್ಲೂ ಕಡಿತದ ದಿನಗಳು ಕಾಣಿಸಿಕೊಂಡವು. ಯಾರು ಯಾರಿಗೆ ಅನಿವಾರ್ಯರಲ್ಲ ಎಂಬ ಪರಿಸ್ಥಿತಿ ಕ್ರಿಸ್ಟಲ್ ಸೊಲ್ಯೂಷನ್ಸ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಎಲ್ಲರನ್ನೂ ಅಳೆದು ತೂಗಿ ಕೈಬಿಟ್ಟಿದ್ದಾಯಿತು. ರವೀಂದ್ರನಾಥನ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ರಾಕೇಶ್ ಪಿಂಕ್ ಸ್ಲಿಪ್ ಪಡೆದೇ ಬಿಟ್ಟ. ಅದನ್ನು ಹಿಡಿದುಕೊಂಡು ರವೀಂದ್ರನಾಥನ ಚೇಂಬರ್ ಹೊಕ್ಕ ರಾಕೇಶನಿಗೆ ರವೀಂದ್ರನಾಥ ಏನೂ ಹೇಳಲಿಲ್ಲ. ತನಗೆ ಬಂದ ಆರ್ಡರನ್ನು ಮುಂದೊಡ್ಡಿದ. ಅವನನ್ನೂ ಹುದ್ದೆ ತೆರವುಗೊಳಿಸುವಂತೆ ಕೇಳಿಕೊಳ್ಳಲಾಗಿತ್ತು. ಮಾತಿಲ್ಲದೆ ಹಿಂತಿರುಗಿದ ರಾಕೇಶನಿಗೆ ರವೀಂದ್ರನಾಥನಿಗೆ ಬಂದ ಅಜ್ಞಾತ ಪತ್ರದಲ್ಲಿ ಢಾಳಾಗಿ ಕಂಡದ್ದು ಒಂದೇ ಅಂಶ. ಅದುವೇ ದ್ರೌಪದಿ ಕೇಳಿದಂತಹ ಪ್ರಶ್ನೆ ಕೇಳಲು ರಾಕೇಶನನ್ನು ಪ್ರಚೋದಿಸಿದ್ದು. ರವೀಂದ್ರನಾಥನಿಗೆ ಬಂದ ಪತ್ರದಲ್ಲಿ ಕಾಣಿಸಿದ ದಿನಾಂಕಕ್ಕೂ ರವೀಂದ್ರನಾಥ ರಾಕೇಶನಿಗೆ ನೀಡಿದ ಪಿಂಕ್ ಸ್ಲಿಪ್ನ ದಿನಾಂಕಕ್ಕೂ ಇದ್ದ ಒಂದು ದಿನದ ಅಂತರ. ರವೀಂದ್ರನಾಥನಿಗೆ ಮುನ್ನಾ ದಿನದ ದಿನಾಂಕ ಹೊತ್ತು ಪತ್ರ ಬಂದಿದ್ದರೆ ರವೀಂದ್ರನಾಥ ರಾಕೇಶನಿಗೆ ಕಳಿಸಿದ ಪತ್ರದ ದಿನಾಂಕ ಅಂದಿನದು. ಹಿಂದಿನ ದಿನವೇ ತನ್ನ ಕೆಲಸ ಕಳೆದುಕೊಂಡಿರುವ ರವೀಂದ್ರನಾಥ ಇಂದು ತನ್ನನ್ನು ಮನೆಗೆ ಕಳಿಸುವ ಪತ್ರಕ್ಕೆ ಹೇಗೆ ಸಹಿ ಹಾಕುತ್ತಾನೆ ಎಂದು ವಿಚಾರಿಸಿದ ರಾಕೇಶ್ ವಕೀಲರನ್ನು ಕಾಣಲು ನಿರ್ಧರಿಸಿದ. ತನ್ನ ಚೇಂಬರಿನಿಂದ ರಾಕೇಶ ಹೊರಗಡೆ ಇಡುತ್ತಿರುವಾಗ ರವೀಂದ್ರನಾಥನ ಮುಖದಲ್ಲಿ ಕಿರುನಗೆಯೊಂದು ಮೂಡಿ ಮರೆಯಾದದ್ದು ರಾಕೇಶನಿಗೆ ಗೊತ್ತಾಗುವುದು ಸಾಧ್ಯವಿರಲಿಲ್ಲ. ಅವನಿಗೆ ಈ ಹಿಂದೆ ಆದ ನಷ್ಟವನ್ನು ತುಂಬಿಕೊಡಲು ನಿರ್ಧರಿಸಿದ್ದ ರವೀಂದ್ರನಾಥ ಬೇಕೆಂದೇ ದಿನಾಂಕಗಳೊಂದಿಗೆ ಆಟವಾಡಿದ್ದ. ಹೀಗೆ ತನ್ನ ಕೈ ಕೆಳಗಿನ ಉದ್ಯೋಗಿಗೆ ಸಹಾಯ ಮಾಡಲು ಮೇಲಾಧಿಕಾರಿ ಪ್ರಯತ್ನಿಸುವಂಥದ್ದು, ಹಾಗೆ ಖಾಸಗಿ ಕಂಪನಿಗಳ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಾನವೀಯತೆ ಮೆರೆದ ಬಗೆಯನ್ನು ಈ ಕಥೆಯಲ್ಲಿ ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ಇನ್ನು 5 ಅಂಕದ ಪ್ರಶ್ನೋತ್ತರ ಪ್ರಶ್ನೆ ನೋಡಿ. ಶೇಷ ಪ್ರಶ್ನೆ ಕಥೆಯ ಸ್ವಾರಸ್ಯವನ್ನು ನಿರೂಪಿಸಿರಿ. ಇದೇ ವಿಷಯವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಹಾಗೆ ಟಿಪ್ಪಣಿಗೂ ಕೂಡ ಶೇಷ ಪ್ರಶ್ನೆ ಅನ್ನುವಂತಹ ವಿಷಯವನ್ನು ಕೊಡ್ಬೋದು. ಅದೇ ಉತ್ತರವನ್ನು ಬರೆಯಿರಿ, ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು 1 ಅಂಕದ ಪ್ರಶ್ನೆಯಲ್ಲಿ ಶೇಷ ಪ್ರಶ್ನೆ ಈ ಲೇಖನದ ಲೇಖಕರು ಯಾರು? ಉತ್ತರ ತಿಲಕನಾಥ ಮಂಜೇಶ್ವರ. ಶೇಷ ಪ್ರಶ್ನೆ ಕಥೆಯ ಆಶಯವೇನು? ಉತ್ತರ ಸೂಕ್ತ ಅಭ್ಯರ್ಥಿಯ ಆಯ್ಕೆಯಲ್ಲಿ ಮೇಲಾಧಿಕಾರಿಯೊಬ್ಬನ ಪ್ರಾಮಾಣಿಕತೆಯ ನಿರೂಪಣೆಯೇ ಪ್ರಸ್ತುತ ಕಥೆಯ ತಿರುಳು ಅಥವಾ ಆಶಯ. 3ನೇ ಪ್ರಶ್ನೆ ರಿಸೆಷನ್ ಎಂದರೆ ಏನು? ಉತ್ತರ ಹಿಂಜರಿತ ಅಥವಾ ಆರ್ಥಿಕ ಹಿಂಜರಿತ. 4ನೇ ಪ್ರಶ್ನೆ ಟೆಕ್ಕಿ ಎಂದರೇನು? ಉತ್ತರ ಟೆಕ್ಕಿ ಎಂದರೆ ತಂತ್ರಜ್ಞ. 5ನೇ ಪ್ರಶ್ನೆ ಟೆಕ್ನಿಷಿಯನ್ ಪದದ ಸಂಕ್ಷಿಪ್ತ ರೂಪ ಯಾವುದು? ಉತ್ತರ ಟೆಕ್ಕಿ. 6ನೇ ಪ್ರಶ್ನೆ ಡಿವಿಡೆಂಟ್ ಎಂದರೆ ಏನು? ಉತ್ತರ ಲಾಭಾಂಶ. ಕಂಪನಿ ತನ್ನ ಷೇರುದಾರರಿಗೆ ತನ್ನ ಲಾಭದಲ್ಲಿ ಪಾವತಿಸುವ ಮೊತ್ತವೇ ಡಿವಿಡೆಂಟ್. ಇನ್ನು 7ನೇ ಪ್ರಶ್ನೆ ಬೋನಸ್ ಎಂದರೆ ಏನು? ಉತ್ತರ ಪ್ರೋತ್ಸಾಹಕ ವೇತನವೇ ಬೋನಸ್. 8ನೇ ಪ್ರಶ್ನೆ ಪರ್ಕ್ಸ್ ಎಂದರೆ ಏನು? ಉತ್ತರ ಔಪಚಾರಿಕ ವೇತನಕ್ಕಿಂತ ಹೆಚ್ಚಿನ ಮತ್ತು ಸಮಂಜಸವಾದ ಲಾಭ, ರಿಯಾಯಿತಿ, ಹೆಚ್ಚುವರಿ ಕೊಡುಗೆಯೇ ಪರ್ಕ್ಸ್. 9ನೇ ಪ್ರಶ್ನೆ ಲೇ ಆಫ್ ಎಂದರೆ ಏನು? ಉತ್ತರ ತಾತ್ಕಾಲಿಕ ವಜಾ ಅಥವಾ ತಾತ್ಕಾಲಿಕ ಮುಕ್ತಾಯ. ಕೊನೆಯ ಪ್ರಶ್ನೆ ಟ್ರಾಮಾ ಎಂದರೆ ಏನು? ಉತ್ತರ ಆಘಾತ ಅಥವಾ ಮಾನಸಿಕ ಸಂಕಟ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ತಿಲಕನಾಥ ಮಂಜೇಶ್ವರ ಇವರು ಬರೆದಂತಹ ಶೇಷ ಪ್ರಶ್ನೆ ಅನ್ನುವ ಲೇಖನದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಕೆಲವರಿಗಾದರೂ ಕೂಡ ಈ ಒಂದು ವಿಡಿಯೋ ಉಪಯೋಗವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ. ಸರಿ, ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.